2 ರಾಕ್ಷಸಿಯರು, ದೈತ್ಯ ರಾಕ್ಷಸಿಯರು ಮಳೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಗುಡ್ 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 ಅಂತ ಓಡ್ ಬಂದು ಈ ಪೊಟರೆಯಲ್ಲಿ ಕೂತಿದ್ದಾಳಲ್ಲ ಅದೇ ಮರದ ಗೆಲ್ಲಿಗೆ ಬಂದು ಕೂತ್ಕೊಳ್ತಾರೆ. ಅಕ್ಕ ದೈತ್ಯ ರಾಕ್ಷಸಿ ಮರನ್ನ ಎತ್ಕೊಂಡು ಹರಕ್ಷಕ. ಕಾಲಡಿ ಸ್ವರ್ಣ ದ್ವೀಪ, ಮರಳಂತಂದ್ರೆ ಚಿನ್ನದು. ನಾನು ಇದನ್ನ ತಗೊಂಡೋಗಿ ನಮ್ಮ ಅತ್ತೆ ಕೊಟ್ರೆ ಖುಷಿ ಆಗ್ತಾರೆ ಅತ್ತೆ ಅಂತ ಹೇಳಿ ಸೆರಗಲ್ಲಿ ಎಷ್ಟಾಗತ್ತೋ ಅಷ್ಟನ್ನು ಬಕ್ಕೊಂಡು ಗಂಟು ಕಟ್ಕೊಂಡು ವಾಪಸ್ ಬಂದು ಕೊಟ್ಟರೆ. ನಮಸ್ಕಾರ. ಇದು ಮತ್ತೆ ಮಕ್ಕಳಾಗೋಣ. ಕಥೆ ಕೇಳೋ ರಿಯಲ್ ಮಜಾ ಇಲ್ಲೇ ಇರೋದು. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ನಮಿತಾ ಹೊಳ್ಳ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಮಗೆ ಒಂದು ಫುಲ್ ಪಾಸಿಟಿವ್ ವೈಬ್ನಿಂದ ನಮ್ಮ ಸೀರೀಸ್ ಸ್ಟಾರ್ಟ್ ಆಗಿದೆ. ಸೊ ಇವತ್ತಿನ ಕಥೆ ಯಾವುದು? ನಮ್ಮ ಸೀರೀಸ್ನ 2ನೇ ಕಥೆ ಯಾವುದು ಅಂತ? ಓಕೆ, ಇದರಲ್ಲಿ ಮಾರಲ್ ಇದೆಯಾ ಇಲ್ವಾ ಗೊತ್ತಿಲ್ಲ, ಆದರೆ ಕತೆ ಅಂತೂ ತುಂಬ ಮಜವಾಗಿದೆ. ಒಂದು ಊರಲ್ಲಿ ಹೇಗೆ ಕತೆ ಸ್ಟಾರ್ಟ್ ಆಗೋ ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಊರಲ್ಲಿ ಅತ್ತೆ ಸೊಸೆ ಒಂದು ಮನೆಯಲ್ಲಿ ಇರ್ತಾರೆ. ಸೊ ಆ ಅತ್ತೆಗೆ ಆ್ಯಸ್ ಯೂಶುವಲ್ ಕತೆ ಮುಂದೆ ಹೋಗೋ ಹಾಗೆ ಸೊಸೆ ನೋಡಿದರೆ ಆಗೋದಿಲ್ಲ ಅವರಿಗೆ. ಟಿಪಿಕಲ್ ಸೆಟ್ಟಿಂಗ್. ನಿಮ್ದು ಸೀರಿಯಲ್ ಏನಾದರೂ ಇದ್ರೆ ಅದನ್ನ ಮಾಡಿ. ಸೊ ಅತ್ತೆಗೆ ಸೊಸೆ ಗಂಡ ಮೊಸರಲ್ಲೂ ಕಲ್ಲು, ಬೈಯೋದೇ ಕೆಲಸ. ನೀನು ಅದು ಸರಿಯಾಗಿ ಮಾಡ್ತಿಲ್ಲ, ಇದು ಸರಿಯಾಗಿ ನೋಡೋಕೆ ಸರಿ ಇಲ್ಲ, ಸರಿಯಾಗಿ ಉಡ್ತಿಲ್ಲ, ಮನೆ ಕೆಲಸ ಕಸ ಇದೆ, ಏನು ಬೇಕೋ ಯೋಚನೆ ಮಾಡಿ ಎಲ್ಲನೂ ಮಾಡ್ತಿಲ್ಲ. ಆ್ಯಸ್ ಯೂಶುವಲ್ ಸೊಸೆ ತುಂಬಾ ಪಾಪ. ಅವಳಿಗೆ ಅತ್ತೆನ ಹೇಗೆ ಮೆಚ್ಚಿಸೋದು ಅಂತ ಹೇಳೋದೇ ಒಂದು ಪ್ರಶ್ನೆ. ಏನು ಮಾಡಿದ್ರೂ ಅತ್ತೆ ಖುಷಿಯಾಗಿರಲ್ಲ. ಕೆಲಸ ಮಾಡೋದು ಕೆಲಸ ಮಾಡೋದು ಅಷ್ಟೇ ಮಾಡ್ತಿದ್ಲು. ಅತ್ತೆ ಒಂದಿನ ಎದ್ದು, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ನಾನು ಬರೋ ಅಷ್ಟರೊಳಗೆ ಇದು ಕೆಲಸ ಮಾಡಿರಬೇಕು, ಅಡುಗೆನೂ ಮಾಡಿರಬೇಕು, ಒಂದು ನೆಂಪಿಟ್ಕೊ, ಒಂದು ಅಗ್ಲೂ ವೇಸ್ಟ್ ಮಾಡೋಂಗಿಲ್ಲ. ಯಾವುದೂ ಫುಡ್ ಅಂತ ಹೇಳಿದರೆ, ಆಹಾರ ಅಂತ ಹೇಳಿದರೆ ಅಷ್ಟು ಇಂಪಾರ್ಟೆಂಟು, ಒಂದು ವೇಸ್ಟ್ ಮಾಡೋಂಗಿಲ್ಲ ಅಂಥೇಳಿ ಹೋಗ್ಬಿಟ್ಲು. ಈಗ ಸೊಸೆಗೆ ಅನಿಸ್ತು, ಬೇಗ ಕೆಲಸ ಮುಗಿಸ್ಬಿಡ್ತೀನಿ, ನಾನು ಸ್ವಲ್ಪ ಆದರೂ ರೆಸ್ಟ್ ತೊಗೊಳ್ತೇನೆ, ನಾನು ಬೇಗ ಅಡುಗೆ ಮಾಡ್ತೀನಿ, ಬೇಗ ಪಾತ್ರೆ ಮಾಡಿಬಿಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ಲು. ಬೇಗ ಅಡುಗೆ ಮಾಡಿದ್ಲು, ಬೇಗ ಪಾತ್ರೆ ತೊಳೆದ್ಲು, ಬೇಗ ಬಟ್ಟೆ ಮಾಡಿದ್ಲು, ಕಸ ಮೊಸರು ಎಲ್ಲ ಮಾಡಿ ಲಾಸ್ಟ್ ಅಡುಗೆಗೆ ಇನ್ನೇನು ಒಗ್ಗರಣೆ ಕೊಡಬೇಕು ಅಂತ ಹೇಳೋಷ್ಟರಲ್ಲಿ ಟಕ್ 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 ಟಕ್, ಅಯ್ಯೋ ಅತ್ತೆ ಇಷ್ಟು ಬೇಗ ಬಂದುಬಿಟ್ರಾ ಅಂಥೇಳಿ ಬಾಗಿಲು ಸ್ವಲ್ಪ ಓಪನ್ ಮಾಡ್ತಾಳೆ. ಸನ್ಯಾಸಿ ನಿಂತಿದ್ದಾರೆ. ನಮಸ್ತೆ, ಭವತಿ ಭಿಕ್ಷಾಂ ದೇಹಿ, ಊಟದ ಟೈಮಿಗೆ ಬಂದಿದ್ದೀನಿ, ಏನಾದರೂ ಊಟಕ್ಕೆ ಹಾಕು ಅಂತ. ಈಗ ಅತ್ತೆ ಏನು ಹೇಳಿ ಹೋಗಿದ್ದಾರೆ, ಊಟ ವೇಸ್ಟ್ ಮಾಡೋಂಗಿಲ್ಲ, ಯಾರಿಗೂ ಕೊಡೋಂಗಿಲ್ಲ, ನಿಂದು ಅಡುಗೆ ಆಗಿದ್ದರೆ ಮುಚ್ಚಿಡು, ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಕೊಟ್ಟರೆ ಅತ್ತೆ ಬೈತಾರೆ. ಮನೆಗೆ ಬಂದಿರೋರಿಗೆ ಊಟ ಕೊಡದೆ ಹೋಗೋಕ್ಕಾಗತ್ತಾ? ಒಳಗೆ ಕರೆದ್ರೆ ಅದು ಪ್ರಾಬ್ಲಮ್. ಸ್ವಲ್ಪ ಹೊತ್ತು ಸೊಸೆ ಯೋಚನೆ ಮಾಡ್ತಾಳೆ, ನಾನು ಸರಿಯಾಗಿ ಮಾಡೋದೇ ಕರೆಕ್ಟು ಅಂಥೇಳಿ, ಬನ್ನಿ ಕೂತ್ಕೊಳ್ಳಿ, ಅವ್ರಿಗೆ ಬಡಿಸಿ, ಅವರಿಗೆ ಪಾಯಸ ಅನ್ನ ಸಾಂಬಾರು ಮಾಡಿದ್ದೆಲ್ಲ ಬಡಿಸಿ ಸನ್ಯಾಸಿ ಖುಷಿಯಾಗತ್ತೆ. ಇನ್ನೇನು ಸನ್ಯಾಸಿ ಲಾಸ್ಟ್ ಬಾಯಿ ತೊಗೊಳ್ಬೇಕು ಅಂತ ಹೇಳೋಷ್ಟರಲ್ಲಿ ಬಂದರು ನಮ್ಮ ಅತ್ತೆ ಅಮ್ಮ ಬಂದು, ನಾನು ಹಿಂಗೆ ಏನು ಹೇಳಿದ್ದು, ದಾರಿಯಲ್ಲಿ ಹೋಗೋ ದಾಸೆಯನ್ನೆಲ್ಲ ಕರೆದು ಊಟ ಹಾಕ್ತೀಯಾ, ಊಟ ವೇಸ್ಟ್ ಮಾಡಬಾರ್ದು ಅಂತ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ಫಸ್ಟಿಗೆ ನೀವು ನಡೀರಿ ಹೊರಗೆ, ನೀವು ಇಲ್ಲಿ ಬಂದು ಊಟ ಮಾಡೋಕ್ಕೆ ಯಾರು ಹೇಳಿದ್ದು ನಿಮಗೆ ಅಂತ ಫಸ್ಟಿಗೆ ಸನ್ಯಾಸಿ ಭಯಂಕರ ದತ್ತೆ ಫಸ್ಟ್ ಸನ್ಯಾಸಿನ ಹೊರಗೆ ಕಳಿಸ್ತಾಳೆ. ಆಮೇಲೆ ಎಷ್ಟು ಹಾಳು ಬುದ್ಧಿ ಅತ್ತೆ ಅಂತಂದರೆ ಇವಳನ್ನು ಹೊರಗೆ ಕಳಿಸ್ತಾಳೆ. ಹೋಗಿ ಹೊರಗೆ ಇಲ್ಲಿಂದ, ನೀನು ನಾನು ಹೇಳಿದ ಮಾತು ಕೇಳೋದಿಲ್ಲ ಅಂತಂದರೆ ನಿನ್ನ ಅಪ್ಪನ ಮನೆಗೆ ಹೋಗ್ಬಿಡು, ಇಲ್ಲಿ ನಿಂಗೆ ಜಾಗ ಇಲ್ಲ ಅಂತ. ಪಾಪದ ಸೊಸೆ, ಅತ್ತೆಮ್ಮ ಬಾಗಿಲು ತೆಗೀರಿ, ಅವ್ರು ಬಂದರು ಊಟದ ಟೈಮಿಗೆ ಕೊಡಬೇಕು ಅಂತ ಅನಿಸ್ತು, ಅದಕ್ಕೆ ಕೊಟ್ಟೆ, ಇನ್ನು ಮುಂದೆ ಹಂಗೆ ಮಾಡೋದಿಲ್ಲ ಅತ್ತೆಮ್ಮ, ಬಾಗಿಲು ತೆಗೀರಿ ಅಂತ ಎಷ್ಟು ಬೇಡ್ಕೊಂಡ್ರು ಬಾಗಿಲು ತೆಗಿಯೋದಿಲ್ಲ. ಏನು ಮಾಡೋದು ಸೊಸೆ? ಈಗ ಬೇರೆ ಏನೋ ದಾರಿ ಕಾಣದೆ ಅಪ್ಪನ ಮನೆಗೆ ಹೋಗ್ಬಿಡ್ತೀನಿ ಅಂಥೇಳಿ ಹೊರಡ್ತಾಳೆ. ಇಷ್ಟೆಲ್ಲ ಆಗುವಾಗ ಸಂಜೆ ಆಗಿದೆ. ಯೂಶ್ವಲಿ ಅವಳು ಹೊರಡೋದಂತಾರೆ ಬೆಳಿಗ್ಗೆ ಹೊರಡ್ತಾಳೆ. ಯಾಕಂದರೆ ದಾರಿ ಮಧ್ಯೆ ಒಂದು ಕಾಡಿದೆ. ಆ ಕಾಡು ದಾಟಬೇಕಂತಾದರೆ ಹಗಲು ಟೈಮೇ ಬೆಟರ್. ಯಾವಾಗ ಸೂರ್ಯ ಇರುತ್ತಾ ಆಗಲೇ ಬೆಟರ್. ಈಗ ಏನು ಬೇರೆ ಆಪ್ಷನ್ ಇಲ್ಲ, ಬೇರೆ ದಾರಿನೇ ಇಲ್ಲ. ಅದಕ್ಕೆ ಕಾಡು ದಾರಿಯಲ್ಲಿ ಹೋಗ್ತಾ ಇರ್ತಾಳೆ. ಅವಳ ಅದೃಷ್ಟ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಅಷ್ಟೊತ್ತಿಗೆ ಸರಿಯಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜೋರಾಗಿ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ.
ಏನು ಮಾಡೋದು? ಸೆರಗ್ ಹೊತ್ಕೊಂಡು ಆಚೆ ಈಚೆ ನೋಡ್ತಾಳೆ, ಏನೂ ಇಲ್ಲ, ಕವರು. ಒಂದು ದೊಡ್ಡ ಮರ ಇರುತ್ತೆ, ಅದರಲ್ಲೊಂದು ಪೊಟರೆ ಇರುತ್ತೆ. ಪೊಟ್ರೆ ಒಳಗೆ ಹೋಗಿ ಕುತ್ಕೊಂಡ್ಬಿಡ್ತಾಳೆ. ಹೇಗೂ ತೆಳ್ಳಗಿರ್ತಾಳೆ ಸೊಸೆ, ಊಟಕ್ಕೆ ಗತಿ ಇರೋದಿಲ್ಲ, ಅತ್ತೆ ಹೇಗೂ ಊಟಕ್ಕೆ ಹಾಕಿರೋದಿಲ್ಲ, ಅದಕ್ಕೆ ಪೊಟ್ರೆ ಒಳಗೆ ಹೋಗಿ ಕುತ್ಕೊಂಡ್ಬಿಡ್ತಾಳೆ. ಬೆಳಿಗ್ಗೆಯಿಂದ ಕೆಲಸ ಮಾಡಿರೋದು, ಮಳೆ ಏನೋ ನಿಲ್ಲೋ ಹಂಗೆ ಕಾಣಿಸ್ತಾ ಇಲ್ಲ, ಅದಕ್ಕೆ ಅಲ್ಲೇ ತೂಕಡಿಕೆ ಬರುತ್ತೆ, ಪೊಟ್ರೆ ಒಳಗೆ ಅಲ್ಲೇ ಕದಾಗಿ ನಿದ್ದೆ ಮಾಡ್ತಾಳೆ. ಈಗೇನಾಗಿದೆ, 2 ರಾಕ್ಷಸಿಯರು, ದೊಡ್ಡ ದೈತ್ಯ ರಾಕ್ಷಸಿಯರು ಸುತ್ತಾಡಕ್ಕೆ ಹೋಗಿರ್ತಾರೆ. ಮಳೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅವರಿಗೂ ಮಳೆಯಲ್ಲಿ ಹಾರಕ್ಕಾಗ್ತಿರೋದಿಲ್ಲ. ಗುಡ್ 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 ಅಂತ ಓಡ್ ಬಂದು ಈ ಪೊಟ್ರೆಯಲ್ಲಿ ಕೂತಿದ್ದಾಳಲ್ಲ ಅದೇ ಮರದ ಗೆಲ್ಲಿಗೆ ಬಂದು ಕೂತ್ಕೊಳ್ತಾರೆ. ತಂಗಿ ರಾಕ್ಷಸಿ ಹೇಳ್ತಾಳೆ, ಅಕ್ಕ ನಂಗೆ ಸುಸ್ತಾಗೋಯ್ತು, ನಂಗಿನ್ನು ಹಾರ್ಲಿಕ್ಕಾಗೋದಿಲ್ಲ, ಆದರೆ ನಮಗೆ ಸ್ವರ್ಣದ್ವೀಪಕ್ಕೆ ಹೋಗ್ಬೇಕು ಇವತ್ತೇ. ನಾ ಏನು ಮಾಡ್ತೀವೋ ನಂಗೆ ಗೊತ್ತಿಲ್ಲಪ್ಪ, ನಾನು ಇಲ್ಲಿಂದಂತೂ ಹಾರೋದಿಲ್ಲ. ಅಕ್ಕ ಹೇಳ್ತಾಳೆ, ಸ್ವಲ್ಪ ತಡಿ, ಮಳೆ ಕಡಿಮೆ ಆಗಲಿ, ನಾನು ಈ ಮರನ ಹೊತ್ಕೊಂಡೇ ಹೋಗ್ತೀನಿ, ನೀನು ಕೂತ್ಕೊಂಡೇ ಇರು ರೆಂಬೆಯಲ್ಲಿ, ನಾನು ಹೊತ್ಕೊಂಡು ಹೋಗ್ತೀನಿ ಅಂತ. ಸ್ವಲ್ಪ ಕಾಯ್ತಾರೆ, ಮಳೆ ನಿಲ್ಲತ್ತೆ. ಅಷ್ಟೊತ್ತಿಗೆ ಆಯಿತು ನಡಿ ಹೋಗೋಣ ಅಂತ ಹೇಳಿ ಅಕ್ಕ ದೈತ್ಯ ರಾಕ್ಷಸಿ ಮರನ್ನ ಎತ್ಕೊಂಡು ಹಾರಕ್ಕೆ ಸ್ಟಾರ್ಟ್ ಆಗ್ತಾಳೆ. ಮರ ಹಾರುವಾಗ ಸ್ವಲ್ಪ ಅಲ್ಗಾಡತ್ತಲ್ಲ, ಸೊಸೆಗೆ ಎಚ್ಚರಾಗಿ ಏನಾಗ್ತಿದೆ ಅಂತೇಳಿ ಹಿಂಗೆ ತಿರುಗಿ ನೋಡ್ತಾರೆ. 2 ದೈತ್ಯ ರಾಕ್ಷಸಿಯರು. ಪಾಪ ಸೊಸೆ ಮೊದಲೇ ಪಾಪದವಳು, ಭಯ ಆಗುತ್ತೆ, ಏನೂ ಮಾಡೋದಿಲ್ಲ, ನಾನು ಇಲ್ಲೇ ಕೂತ್ಕೊಂಡಿರ್ತಾಳೆ. ಇವರು ಹಾರಿ ಹೋಗಿ ಸ್ವರ್ಣದ್ವೀಪದಲ್ಲಿ ಇದನ್ನು ಇಟ್ಟು ಅವ್ರ ಕೆಲಸಕ್ಕೆ ಹೋಗ್ತಾರೆ. ಇವಳಿಗೆ ಒಳಗೆ ಕೂತು 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 ಸುಸ್ತಾಗಿದೆ, ಹಸಿವೂ ಆಗಿದೆ. ನಿಧಾನಕ್ಕೆ ಪೊಟ್ರೆಯಿಂದ ಹೊರಗೆ ಬಂದು ಫುಲ್ ನೋಡ್ತಾಳೆ, ಸಮುದ್ರ ಇದೆ. ದ್ವೀಪ ಅಂತ ಆಲ್ರೆಡಿ ಹೇಳಿದ್ದಾರೆ, ಸಮುದ್ರ ಕಾಣ್ತಾ ಇದೆ. ಸಮುದ್ರದ ನೀರಾದರೂ ಹೇಗಿದೆ ನೋಡೋಣ, ಉಪ್ಪಿದೆಯಾ ಬೇರೆ ಇದೆಯಾ ಅಂಥೇಳಿ ಪೊಟ್ರೆಯಿಂದ ಹೊರಗೆ ಬಂದು ಕಾಲಿಡ್ತಾಳೆ. ಕಾಲಡಿ ಸ್ವರ್ಣ ದ್ವೀಪ. ಮಣ್ಣಂದ್ರೆ ಹೊಯ್ಗೆ, ಮರಳಂತಂದ್ರೆ ಚಿನ್ನದ್ದು. ಕೈ ತೆಗೆದು ನೋಡ್ತಾಳೆ, ಹೊಳಿತಾ ಇದೆ. ಅವಳಿಗೆ ಐಡಿಯಾ ಬರುತ್ತೆ, ನಾನು ತಗೊಂಡೋಗಿ ನಮ್ಮ ಅತ್ತೆ ಕೊಟ್ಟರೆ ಖುಷಿ ಆಗ್ತಾರೆ ಅತ್ತೆ ಅಂತೇಳಿ ಸೆರಗಲ್ಲಿ ಎಷ್ಟಾಗತ್ತೋ ಅಷ್ಟನ್ನು ಬಕ್ಕೊಂಡು ಗಂಟು ಕಟ್ಕೊಂಡು ವಾಪಸ್ ಬಂದು ಪೊಟ್ರೆ ಕೂತ್ಕೊಳ್ತಾಳೆ. ಪೊಟ್ರೆ ಕೂತ್ಕೊಂಡ್ರೆ ರಾಕ್ಷಸಿ ಅಕ್ಕ ತಂಗಿ ವಾಪಸ್ ಬರ್ತಾರೆ. ತಂಗಿ ಹೇಳ್ತಾಳೆ, ನಂಗೆ ಹೊಟ್ಟೆ ಫುಲ್ ಆಗಿದೆ, ಇವಾಗಲೂ ನಾನು ವಾಪಸ್ ನೀ ಹಾರ್ಕೊಂಡೇ ಅಲ್ಲಿವರೆಗೆ ಹೋಗು, ಆ ಮರನ ಅದ್ರ ಜಾಗಕ್ಕೆ ಇಡ್ಬೇಕಲ್ವ ನಾವು ಅಂಥೇಳಿ ಮರ ಜಾಗಕ್ಕೆ. ಒಳ್ಳೆ ಮನಸ್ಸಿನ ಒಳ್ಳೆ ರಾಕ್ಷಸಿಯರು ಇಬ್ರು, ಸ್ವಲ್ಪ ಇದಿದೆ, ಎಥಿಕ್ಸ್ ಇರೋರು. ಅದಕ್ಕೆ ಇವಾಗಿನ ಕಾಲದ ನಮ್ಗೆ ಅದೆಲ್ಲ ಕ್ಯಾರ್ ಇಲ್ಲ, ಸಿಕ್ಕಿದ ಮರ ಎಲ್ಲ ಕಡ್ದು ಹಾಕೋದೇ ಆಯ್ತು, ಪ್ಲಾಸ್ಟಿಕ್ ಬೇಕಾದ್ರೆ ಬಿಸಾಡೋದೇ ಆಯ್ತು ನಮ್ದು. ಇವ್ರನ್ನ ವಾಪಸ್ ತಕೊಂಡ್ ಅಲ್ಲಿಗೆ ಇಡ್ತಾರೆ. ಅವ್ರು ಹೋದ್ರಾ ಅಂತ ಚೆಕ್ ಮಾಡಿ ಸೊಸೆ ಹೊರಗೆ ಬಂದು ಆ ಗಂಟು ಹಿಡ್ಕೊಂಡು ನೋಡ್ತಾಳೆ, ಈ ಜನ್ಮಕ್ಕೆ ಹೇಗಿದ್ರೂ ಸಾಕು, ನಮ್ಮ ಮಕ್ಕಳಿಗೂ ಸಾಕಾಗೋಷ್ಟು ಚಿನ್ನ ಇದೆ ಇದರಲ್ಲಿ, ಹೋಗಿ ತಗೊಂಡೋಗಿ ನಮ್ಮ ಅತ್ತೆ ಕೊಡ್ತೀನಿ ನಾನು ಅಂತ ಹೇಳಿ ತಗೊಂಡು ಹೋಗಿ ಟಕ್ ಅಂದ. ಯಾರು? ನಾನು ದೇವಿ ಅತ್ತೆ, ನಾನು ಬಾಗಿಲು ತೆಗಿ. ಯಾಕೆ ಬಂದೆ? ಹೋಗು ಅಂತ ಹೇಳಿದ್ದೆ ಇಲ್ಲ ನಾನು ನಿನಗೆ ಅಂತ. ಅದಕ್ಕೆ ನೋಡಿ ನಾನು ಏನು ತಂದಿದ್ದೀನಿ ಅಂತ ನಮ್ಮ ಅತಿ ಆಸೆ ಅತ್ತೆ ಅಮ್ಮ ಓಪನ್ ಮಾಡಿ ನೋಡ್ತಾರೆ. ಏನಿದು ನೋಡಿ, ಚಿನ್ನದ ಮರಳು ಹೇಳಿದಾಗ ಅತ್ತೆ ಕಣ್ಣು ಹೊಳಿಯಕ್ಕೆ ಸ್ಟಾರ್ಟ್ ಆಗುತ್ತೆ, ಫಳ. ಆದ್ರೆ ಅತ್ತೆ ಏನ್ ಹೇಳ್ತಾಳೆ ಗೊತ್ತಾ? ಇಷ್ಟ ತಂದಿರೋದ ನೀನು? ಗೊತ್ತಿತ್ತು, ಅತ್ತೆನ್ ಬೀಟ್ ಮಾಡಕ್ಕಾಗಲ್ಲ. ಇಷ್ಟ ತಂದಿರೋದ? ಇದೇನಿದು ಇಷ್ಟ ತಂದಿದ್ಯಾ ನೀನು ಅಂತ ಹೇಳ್ರೆ, ನನ್ನ ಸರಕಲ್ಲಿ ಎಷ್ಟಾಗತ್ತೆ ಅಷ್ಟು ತಂದಿದ್ದೀನಿ, ನಮ್ಮ ಜನ್ಮಕ್ಕೆ ಸಾಕತ್ತೆ ಇದು, ನಮ್ಮ ಮಕ್ಳಿಗೂ ಸಾಕು, ಮುಂದೆ ನೋಡೋಣ ಏನಾಗತ್ತೆ ಅಂತ. ತಲೆ ಸರಿ ಇಲ್ಲ ನಿನಗೆ, ಯಾವ ಮರ ಅಂತ ಹೇಳು, ನಾನು ಇದನ್ನು ಗೋಣಿ ಚೀಲನ ಹಿಡ್ಕೊಂಡು ಹೋಗಿ ನಾನೇ ತೊಗೊಂಡು ಬರ್ತೀನಿ. ಬೇಡ ಅತ್ತೆಮ್ಮ, ರಾಕ್ಷಸಿಯರು ಹೇಳಕ್ಕೆ ಸಾಧ್ಯ ಇಲ್ಲ ಏನು ಮಾಡ್ತಾರೆ ಅಂತ, ಬೇಡ ನಮ್ಗೆ ಸಿಕ್ಕಿದ್ದು ಸಾಕು ಅಂತ. ಸುನೀರ ನೀನು, ಯಾವುದು ಆ ಮರನ ಅಂತ ಮರದ ಗುರ್ತು ಹೇಳ್ತಾಳೆ. ಅತ್ತೆ ಹೋಗಿ ಆ ಪೊಟ್ರಲ್ಲಿ ಕೂತ್ಕೊಳ್ತಾಳೆ. ಬೇಡ 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 ಅಂತ ಹೇಳಿದ್ರು ಮಾತು ಕೇಳೋದಿಲ್ಲ ಅತ್ತೆ. ಹೋಗಿ ಕೂತ್ಕೊಳ್ತಾಳೆ. ಅಲ್ಲಿ ಹೋಗಿ ಕೂತ್ಕೊಳ್ತಾಳೆ. 1 ದಿನ ಕಾಯ್ತಾಳೆ, ಬರಲಿಲ್ಲ. 2 ದಿನ ಕಾಯ್ತಾಳೆ, ಬರಲಿಲ್ಲ. 3ನೇ ದಿನ ಸೇಮ್ ಅಕ್ಕ ತಂಗಿ ರಾಕ್ಷಸಿಯರು ಬರ್ತಾರೆ. ಈ ಸರ್ತಿ ಅಕ್ಕನಿಗೆ ಸುಸ್ತಾಗಿದೆ, ತಂಗಿ ಗೆಲುವಾಗಿದ್ದಾಳೆ. ಅಕ್ಕ ಹೇಳ್ತಾಳೆ, ಸರಿ ನಿನ್ ಪಾಳಿ, ಹಂಗಾರೆ ನಾನು ಇಲ್ಲಿ ಕೂತ್ಕೊಳ್ತೀನಿ, ಅದೇ ಮರ ಹೆಂಗೂ ಇದೆ, ನಾವು ಎತ್ಕೊಂಡು ಕಾಳು ದ್ವೀಪಕ್ಕೆ ಹೋಗೋಣ, ಸ್ವರ್ಣ ದೀಪ ಬೇಡ ಈ ಸರ್ತಿ, ಕಾಳು ದೀಪಕ್ಕೆ ಹೋಗೋಣ ಅಂತ. ಈಗ ಅತ್ತೆ ಎಚ್ಚರಾಗಿದ್ದಾಳೆ, ನಿದ್ರೆಗಿದ್ರೆ ಏನು ಮಾಡಿಲ್ಲ, ಕಾಯ್ತಾ ಇದೆ. ತಂಗಿ ಹೇಳ್ತಾರೆ, ಓಕೆ ರೆಡಿನಾ, ಮಳೆ ಗಿಳೆ ಏನಿಲ್ಲ, ರೆಡಿನಾ, ಸರಿಯಾಗಿ ಕೂತ್ಕೋ, ನಾನು ಎತ್ಕೊಂಡು ಹೊರಡ್ತೇನೆ ಅಂತ ಹೇಳಿ, ಹೋಗೋಣ ನಾವು ಕಾಳು ದೀಪಕ್ಕೆ ಹೋಗೋಣ ಅಂಥೇಳಿ ಮರನ ಹೀಗೆ ಎತ್ತಿ ಅಷ್ಟು ಹೈಟಿಗೆ ಹೋಗಿದ್ದಾಳೆ. ನಮ್ಮ ಅತ್ತೆ, ಏನು
ಕಾಳು ದೀಪಕ್ಕೆಲ್ಲ ಹೋಗೋದು ಬೇಡ, ಸುಮ್ಮನೆ ಸ್ವರ್ಣ ದೀಪಕ್ಕೆ ಹೋಗಿ ನಾನು 2 ಗೋಣಿ ಚೀಲ ತಂದಿದ್ದೀನಿ, ನಂಗೆ ಇಷ್ಟು ಚಿನ್ನ ಬೇಕು ಅಂತ. ಈಗ ಅಕ್ಕ ರಾಕ್ಷಸಿ ತಂಗಿ ರಾಕ್ಷಸಿ ಗೊತ್ತೇ ಇಲ್ಲ, ಹಿಂಗೆ ನೋಡ್ತಾರೆ. ಅತ್ತೆ ಒಂದು ಅವ್ರ ಸೈಜಿಗೆ ಅತ್ತೆ ಇಷ್ಟೇ ಚಿಕ್ಕದಾಗ, ಇದು ಯಾರಿದು ಮನುಷ್ಯ, ಏನ್ ಬಂದಿದ್ದು ಕೇಳ್ತಾನೆ. ಸ್ವರ್ಣ ದೀಪ ಕರ್ಕೊಂಡೋಗಿ ಸುಮ್ಮನೆ ನನ್ಗೆ ಚಿನ್ನ ತರೋದಿದೆ ಅಂತ. ಅಕ್ಕ ತಂಗಿ ಹಿಂಗೆ ಹಿಂಗೆ ಮುಖ ನೋಡ್ಕೊಳ್ತಾರೆ. ಆ ತಂಗಿ ಹಿಂಗೆ 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 ಮರನ ಅಲ್ಗಾಡ್ಸ್ತಾರೆ. ನಾವು ಬಾಟಲ್ ಅಲ್ಗಾಡ್ಸ್ತೀವಲ್ಲ ಲಾಸ್ಟ್ ಡ್ರಾಪ್ ಬರಬೇಕು ಅಂತ, ಅದ್ರ ಹಂಗೆ ಅಲ್ಗಾಡ್ಸಿದಾಗ ಪೊಟ್ರೆಯಿಂದ ಅತ್ತೆ ಬಿದ್ದು ಕೆಳಗೆ ಬಿದ್ದೋಗ್ಬಿಡ್ತಾರೆ. ಅಲ್ಲಿಗೆ ಅತ್ತೆ ಕತೆ ಮುಗಿಯುತ್ತೆ. ಅಕ್ಕ ತಂಗಿ ರಾಕ್ಷಸಿಯರು ಅವ್ರ ಕೆಲಸ ನೋಡ್ಕೊಂಡು ಹೋಗ್ತಾರೆ. ನಮ್ಮ ದೇವಿ, ನಮ್ಮ ಸೊಸೆ ಮನೆಯಲ್ಲಿ ಕಾಯ್ತಾಳೆ ಕಾಯ್ತಾಳೆ ಕಾಯ್ತಾಳೆ. ಎಷ್ಟು ದಿನ ಆದರೂ ಅತ್ತೆ ವಾಪಸ್ ಬರೋದಿಲ್ಲ. ಕಾಡಲ್ಲಿ ಹುಡುಕೊಂಡು ಅವಳ ಗಂಡನ ಜೊತೆ ಬಂದಾಗ ಅತ್ತೆ ಸತ್ತೋಗಿರೋದು ಗೊತ್ತಾಗತ್ತೆ. ಅಲ್ಲಿಗೆ ಬೇಜಾರು ಮಾಡಿಕೊಂಡು, ಆದರೆ ಅದರಲ್ಲೂ ಒಂದು ಸಂತೋಷದಲ್ಲಿ ಸೊಸೆ ವಾಪಸ್. ನಾವು ಇದರಲ್ಲಿ ಒಂದು ಮಾರಲ್ ಹುಡುಕ್ಲೇಬೇಕು ಅಂತಾದರೆ ಇದು ಮಜಾ ಕತೆ. ನಾವು ಕತೆ ಕೇಳಿ ನಾವು ಎಲ್ಲ ಕಥೆಯಲ್ಲಿ ಅದರಲ್ಲಿ ಒಂದು ಮಾರಲ್ ಹುಡುಕ್ಲೇಬೇಕಾಗಿಲ್ಲ. ಆದರೆ ಮಾರಲ್ ಹುಡುಕ್ತೀವಿ ಈ ಕಥೆಯಲ್ಲಿ ಅಂತ ನೋಡಿದರೆ, ಒಳ್ಳೇದು ಮಾಡಿದವ್ರಿಗೆ ಒಳ್ಳೇದಾಗತ್ತೆ, ಕೆಟ್ಟದ್ದು ಮಾಡಿದವ್ರಿಗೆ ಕೆಟ್ಟದಾಗತ್ತೆ. ಮತ್ತೆ ಇನ್ನೊಂದು, ಅತಿ ಆಸೆ ಗತಿಗೇಡು, ಅದಂತೂ ಗ್ಯಾರಂಟಿ. ಅತಿ ಆಸೆ ಗತಿಗೇಡು. ರೈಟ್ ರೈಟ್. ಸೂಪರ್. ಅದ ಮಜಾ ಇದೆ ಈ ಕಥೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರದ ಮಜಾ ಮತ್ತು ಪಾಸಿಟಿವ್ ವೈಬ್ಸ್, ಹಾಗೆ ಒಂದಿಷ್ಟು ಲೈಫಿಗೆ ಇದ್ರ ಮೂಲಕ ಏನೋ ಒಂದು ತಗೊಂಡು ಹೋಗ್ಬೋದು ಅನ್ನೋ ಥರದ ಕಥೆಗಳನ್ನು ನಿಮಗಾಗಿ ತರ್ತಾ ಇರುವಂಥ ನಮಿತಾ ಹೊಳ್ಳ ಅವರಿಗೆ ಮತ್ತೆ ಮತ್ತೆ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಸಂಚಿಕೆನ ಎಲ್ಲ ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ನಮಸ್ಕಾರ.